ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿದ ಅರ್ಥ ಆಯ್ತಲ್ಲ? ಆ ಮಾಧವ ನರಳಿ ಸಾಯ್ಬೇಕು. ಟೈಮ್ ಎಷ್ಟು ಬೇಕಾದರೂ ತಗೋ, ಆದರೆ ನಾವು ಅಂದ್ಕೊಂಡಿದ್ದ ಕೆಲಸ ಅಂದ್ಕೊಂಡ ಹಾಗೆ ಆಗಬೇಕು. ದುಡ್ಡು ಎಷ್ಟು ಖರ್ಚಾದರೂ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಯಾರ ಜೊತೆ ಮಾತಾಡ್ತಿದ್ದೆ? ಏನದು? ಏನೋ ಕೆಲಸ ಆಗಬೇಕು ಅದು ಇದು ಅಂತ ಹೇಳ್ತಿದ್ದೆ. ಹೌದಲ್ವೇನ್ರಿ? ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ ಮಗಳ ಮದುವೆ. ಎಲ್ಲ ಕೆಲಸಗಳು ಆದಷ್ಟು ಬೇಗ ಆಗಬೇಕು ಅಲ್ವಾ? ನಮಗಿರೋದು ಒಬ್ಬಳೇ ಮಗಳು. ಇವಳ ಮದುವೆನ ನಾವು ಗ್ರ್ಯಾಂಡಾಗಿ ಮಾಡಬೇಕು. ಅದಕ್ಕೆ ವೆಡ್ಡಿಂಗ್ ಹಾಲ್ಗೆ, ಡೆಕೋರೇಟರ್ಸ್ಗೆ, ಊಟಕ್ಕೆ ಯಾರ್ಯಾರಿಗೆ ಕಾಂಟ್ರಾಕ್ಟ್ ಕೊಡಬೇಕು ಅಂತ ಮಾತಾಡ್ತಾ ಇದ್ದೆ. ನಮ್ಮ ನಿಧಿ ಮದುವೆ ಧಾಮ್ ಧೂಮ್ ಅಂತ ಆಗಬೇಕು. ಮದುವೆನೂ ತುಂಬ ದಿನ ಇದೆಯಲ್ಲ, ಈಗಲೇ ಏನು ಅರ್ಜೆಂಟು? ಹಾಗಂತ ಸುಮ್ಮನೆ ಕೂತ್ರೆ ದಿನಗಳು ಹೋಗೋದೇ ಗೊತ್ತಾಗಲ್ಲ. ಒಳ್ಳೆ ಚೌಲ್ಟ್ರಿ ಸಿಗಬೇಕು ಅಂದರೆ 1 ವರ್ಷದ ಮುಂಚೆನೇ ಬುಕ್ ಮಾಡಬೇಕು. ನಿಮ್ಗಿದೆಲ್ಲ ಗೊತ್ತಾಗಲ್ಲ, ನಾನು ನೋಡ್ಕೋತೀನಿ, ಆರಾಮಾಗಿರಿ. ಮಾಮ್, ಡ್ಯಾಡ್ ಮಾತ್ರ ಅಲ್ಲ, ನೀನು ಆರಾಮಾಗೇ ಇರು. ದೊಡ್ಡಪ್ಪ ಇದ್ದಾರೆ, ಅಭಿಪ್ರೋ ಇದ್ದಾನೆ, ಇದನ್ನೆಲ್ಲ ಅವ್ರು ನೋಡ್ಕೋತಾರೆ. ಅದೇನೇ ಇರಲಿ ಬೇಬಿ, ಆ ಮಗಳ ಮದುವೆ ಅಂದಾಗ ಓಡಾಡೋ ಆಸೆ ನಮಗೂ ಇರುತ್ತೆ ಅಲ್ವಾ? ನಾನು ಒಂದು ಸ್ವಲ್ಪ ಓಡಾಡ್ಕೊಂಬರಲ್ಲ ಮಾಮ್? ಓಡಾಡೋ ಆಸೆನಾ? ಏನು ಹೇಳ್ತಿದ್ಯಾ? ಸಂಜೆ ಲಂಚಿಗೆ ಹೊರಗಡೆ ಕರೆದಿದ್ದಾರೆ, ಹೋಗ್ಬಿಟ್ಟು ಬರಲಾ? ನಿಧಿ, ಮದುವೆಗೆ ಮೊದಲು ತುಂಬ ಓಡಾಡೋದು ಒಳ್ಳೇದಲ್ಲ. ಇಲ್ಲ ಡ್ಯಾಡ್, ನಾವು ಯಾವತ್ತೂ ಒಂದ್ಸತಿ ಲಂಚಿಗೆ ಹೋಗಿ ಬಂದಿರೋದು ಅಷ್ಟೇ. ಮದುವೆಗಿಂತ ಮುಂಚೆ ಅಷ್ಟೂ ಮಾಡಲಿಲ್ಲ ಅಂದರೆ ಒಬ್ರನ್ನೊಬ್ರು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಬೇಬಿ, ನಿಮ್ಮಪ್ಪ ಇನ್ನೂ ಯಾವುದೋ ಕಾಲದಲ್ಲಿದ್ದಾರೆ. ಅವ್ರಿಗೆ ಹಳೆ ಕಾಲದ ಯೋಚನೆಗಳು ತಲೆಯಲ್ಲಿ ಕೊರಿತಾನೇ ಇದೆ. ಹಳೇದನ್ನೆಲ್ಲ ಮರೆತು ಈಗ ನಡೀತಾ ಇರೋದಕ್ಕೆ ಅಡ್ಜಸ್ಟ್ ಆಗಿ ಬದುಕಿ ಅಂತ ನಾನು ಹೇಳ್ತಾನೇ ಇದ್ದೀನಿ. ಆದರೆ ಅವರು ನನ್ನ ಮಾತೇ ಕೇಳ್ತಿಲ್ಲ. ನಿಧಿ, ಕಾಲ ಯಾವುದೇ ಇರಲಿ, ಒಳ್ಳೆಯದು ಕೆಟ್ಟದು ಅಂತ ಇರುತ್ತಲ್ವಾ? ಯಾಕೆ ಡ್ಯಾಡ್ ಇಷ್ಟು ದೊಡ್ಡ ಮಾತುಗಳು ಆಡ್ತಿದ್ದೀರಾ? ನಾವು ಹೋಗ್ತಿರೋ ಲಂಚಿಗೆ ಅಷ್ಟೇ. ನಿಮ್ಗೆ ನಾವು ಹೋಗೋದು ಇಷ್ಟ ಇಲ್ಲ ಅಂದರೆ ನಾವು ಹೋಗೋದೇ ಇಲ್ಲ. ಸಾರಿ ಪುಟ, ಬೇರೇನೋ ಯೋಚನೆ ಮಾಡ್ತಾ ಮತ್ತಿನ್ನೇನೋ ಮಾತಾಡ್ಬಿಟ್ಟೆ. ನೀನು ಹುಷಾರಾಗಿ ಹೋಗ್ಬಾ. ಓಕೆ ಡ್ಯಾಡ್, ಥ್ಯಾಂಕ್ ಯು. ಬಾಯ್ ಮಾಮ್. ಬೇರೆ ಏನೋ ಯೋಚನೆ ಮಾಡ್ತಿದ್ದೀನಿ ಅಂದ್ರಲ್ಲ, ಏನು ಯೋಚನೆ ಮಾಡ್ತಿದ್ದೀರಾ? ಇನ್ನೇನು ಯೋಚನೆ ಮಾಡ್ತೀರಾ ನೀವು? ನನ್ನನ್ನು ಬಿಟ್ಟರೆ ನಿಮ್ಮ ತಲೆಯಲ್ಲಿ ಬೇರೆ ಏನೂ ಇಲ್ಲ. ನೋಡ್ರಿ, ನಾನು ಈಗಲೂ ಹೇಳೋದು ಒಂದೇ ಮಾತು. ನೀವು ನನ್ನ ಪ್ರೀತಿಯಿಂದ ನೋಡಿದ್ರೆ ಗುಲಾಬಿ ಥರ ಕಾಣಿಸ್ತೀನಿ. ಅದೇ ಅನುಮಾನದಲ್ಲಿ ನೋಡಿದ್ರೆ ಮುಳ್ಳಿನ ಹಾಗೆ ಚುಚ್ತಾನೆ ಇರ್ತೀನಿ. ನನ್ನನ್ನು ಹೇಗೆ ನೋಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಸಮರ್ ಬಾಯ್ಲಿ. ಅಭಿ ಸಮರ್ಥನ ಯಾಕೆ ಕರಿತಿದ್ದಾನೆ? ಹೋಗಿ ಒಳಗಡೆಗೆ 3 ಕಾಫಿ ತಗೊಂಬ. ಇಲ್ಲ, ಯಾರ ಜೊತೆ ಮಾತಾಡ್ತಿದ್ದಾನೆ? ಈ ಟೈಮಲ್ಲಿ ನಾನು ಹೋಗೋದು ಬೇಡ. ಆದರೂ ಸಮರ್ಥ ಹತ್ರ ಯಾಕೆ ಈ ಥರ ಕೆಲಸ ಎಲ್ಲ ಮಾಡಿಸ್ತಿದ್ದಾನೆ? ಸಂಧ್ಯಾ, ಸಂಧ್ಯಾ,
ಅಮ್ಮ ಏನಾಯ್ತು? ಯಾಕೆ ಯಾಕೆ ನೀನು ನನ್ನ ಮಗಳಾಗಿ ಹುಟ್ಟಿದೆ? ಇದು ಸರಿ ಹೋಗಿದ್ಯಾ ಅಂತ ಅನ್ಕೊಂಡಿದ್ದೆ, ಆದರೆ ಎಲ್ರ ಮುಂದೆ ಮತ್ತೆ ಅದೇ ಕೆಲಸ ಮಾಡಿದ್ಯಾ. ಕ್ಷಮಿಸಲ್ಲ, ನಾನು ಮಾತ್ರ ನಿನ್ನನ್ನು ಕ್ಷಮಿಸಲ್ಲ. ಯಾಕೆ ತುಳಸಿ, ಏನು ಮಾಡಿದ್ಲಿ ಇವಳು? ಇವಳು ದೀಪಿಕನ ಹತ್ರ 5 ಲಕ್ಷ ಸಾಲ ಮಾಡಿದಾಳೆ. ಏನು ಸಾಲ ಮಾಡಿದ್ದಾಳ? ಅದು ಆ ಮಿಟಿಗ್ಲಾಡಿ ಹತ್ರ. ಆ ಹೊತ್ತೆ ಇವಳಿಗೆ ಹೊಡೆದು ಬುದ್ಧಿ ಕಲಿಸ್ಬೇಕಾಗಿತ್ತು. ಏನೋ ಸರ್ದಾರಿಗೆ ಬರ್ತಾ ಇದ್ದಾಳಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಅದೇ. ಇಲ್ಲ ತುಳಸಿ, ಇವಳದು ತಿದ್ದುಕೊಳ್ಳೋ ಜಾಯಮಾನನೇ ಅಲ್ಲ. ಮಾಡ್ತೀನಿ ನಿನಗೆ. ಬೇಡ ತಾತ, ಪ್ಲೀಸ್ ತಾತ. ಅಮ್ಮ ನೀನಾದ್ರೂ ಹೇಳಮ್ಮ. ಸಂಧ್ಯಾ, ಯಾಕೆ ಹೀಗೆ ಕೂಕೊಳ್ತಿದ್ಯಾ? ಏನಾಯ್ತು? ಅಮ್ಮ ಅಮ್ಮ ಎಲ್ಲಿ? ಅಮ್ಮ ಕನ್ಸ್ ಕಾಣ್ತಾ ಇದ್ಯಾ? ಅಮ್ಮ ಕನ್ಸಲ್ಲಿ ಬಂದಿದ್ರಾ? ಮೋಸ್ಟ್ಲಿ ನೀನು ಅಮ್ಮನ ತುಂಬಾ ಮಿಸ್ ಮಾಡ್ಕೊಳ್ತಿದ್ಯಾ ಅನ್ಸುತ್ತೆ. ಹೌದು, ಈಗಿರೋ ಪರಿಸ್ಥಿತಿ ನೋಡ್ತಿದ್ರೆ ಈ ಕನಸು ನನ್ಸಾಗೋ ಕಾಲ ಹತ್ರ ಬರ್ತಿದೆ ಅನ್ಸ್ತಿದೆ. ಸಂಧ್ಯಾ, ಎಲ್ರು ರಾತ್ರಿ ಹೊತ್ತು ಕನ್ಸ್ಕೊಂಡ್ರೆ ನೀನು ಹಗ್ಲೊತ್ತಲ್ಲೇ ಕನ್ಸ್ ಕಾಣ್ತಾ ಇದೀಯಾ? ಹೋಗ್ಲಿ ಬಿಡು, ಹಗ್ಲೊತ್ತಲ್ಲಿ ಕಾಣೋ ಕನ್ಸು ನನ್ಸಾಗತ್ತಂತೆ. ಓಕೆ ಸರ್, ನಾನೆಲ್ಲ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿರ್ತೀನಿ. ನೀವು ಅದನ್ನೆಲ್ಲ ಒಂದ್ಸಲ ನೋಡಿ ಅಪ್ರೂವ್ ಮಾಡಿದ್ರೆ ಸಾಕು. ನಾನು ಹೇಳ್ತಿದ್ದೀನಲ್ಲ, ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಕಳ್ಸಿದ ತಕ್ಷಣ ನಾನು ಸೈನ್ ಮಾಡಿರ್ತೀನಿ. ಸಾರಿ, ಇವನು ಯಾಕೆ ಹೀಗೆ ಆಡ್ತಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಾನೇ ಹೋಗಿ ಕೇಳೋಣ ಅಂದ್ಕೊಂಡೆ, ಆದರೆ ಒಳಗೆ ಕ್ಲೈಂಟ್ಸ್ ಇದ್ದಾರೆ, ಅದಕ್ಕೆ ಸುಮ್ಮನೆ ಅದೇ. ಪರವಾಗಿಲ್ಲ ಸರ್, ಕಾಫಿ ತೊಗೊಂಡೋಗಿ ಕೊಡೋದ್ರಿಂದ ನನಗೆ ಅವಮಾನ ಆಗಲ್ಲ. ನಾನಿಲ್ಲಿ ಕೆಲಸಗಾರ, ಕೆಲಸ ಹೇಳಿದರೆ ಮಾಡ್ತಿದ್ದೀನಿ ಅಷ್ಟೇ. ನಿಮ್ಗೇನಾದ್ರು ಕಾಫಿ ಬೇಕಿತ್ತಾ? ಸಮರ್, ಹೌದು, ನೀವು ಕಾಫಿ ಟೀ ಕುಡಿಯೋರಲ್ಲ ಅನ್ಸುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.